ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನಿಮಗೆಲ್ಲರಿಗೂ ನಾಳೆಯ ಸಂಕ್ರಮಣ ಭೋಗಿಯ ಶುಭಾಶಯಗಳು. ನೋಡಿರಿ, ನಾನು ಆಲ್ರೆಡಿ ಬಡಿಸ್ತಾ ಇದ್ದೀನಿ. ಚಟ್ನಿ ಪುಡಿ, ಗುರೋಳ್ ಪುಡಿ, ಅಗಸೆ ಪುಡಿ, ಆಮೇಲೆ ಕಡ್ಲಿ ಚಟ್ನಿ ಮಾಡಿದ್ದೆ, ಅದನ್ನು ಒಂದೊಂದೇ ಐಟಮ್ ಹಾಕ್ತಾ ಹೋಗ್ತೇನೆ. ನೋಡಿರಿ, ಮೂಲಂಗಿ ಡೇಟ್ ಅದರದ್ದು ಚಟ್ನಿ ಮಾಡಿದ್ದೆ, ಬಾಳ್ಕ ಹಾಕ್ತಿದ್ದೇನೆ ಅಂದರೆ ಉಪ್ಪಚ್ಚಿದ ಮೆಣಸಿನ್ಕಾಯಿ, ಬದ್ನಿಕಾಯಿ ಭರ್ತ, ಗಜ್ಜರಿ ಕೋಸಂಬರಿ ಕೂಡ ಮಾಡಿದ್ದೆ, ಅವರಿ ಕಾಳಿನ ಪಲ್ಯ, ಗಜ್ಜರಿ ಹಲ್ವಾ ಹೋದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಗಜ್ಜರಿ ಹಲ್ವಾ ಮಾಡಿದ್ದೆ, ಅದನ್ನು ಕೂಡ ಇಟ್ಟಿದ್ದೇನೆ. ಸಲಾಡ್, ಮೊಸರು, ಆಮೇಲೆ ಬಿಸಿ ಅನ್ನ, ತುಪ್ಪ, ಹುಗ್ಗಿ ಮಾಡಿದ್ದೆ, ಹುಗ್ಗಿ ಮತ್ತು ಗೊಜ್ಜು. ನಾಳೆ ಭೋಗಿ ಅದಲ್ಲ, ನಾನು ಏನೇನು ಮಾಡ್ತೀನಿ, ಭೋಗಿ ಹಬ್ಬಕ್ಕೆ ಏನೇನು ನಾವು ಅಡುಗೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕತ್ತೇನೆ. ನೋಡಿರಿ, ಮೊಸರು ಅನ್ನ ಕೂಡ ಕಳಿಸಿ ರೆಡಿ ಇಟ್ಟಿದ್ದೀನಿ, ಸಜ್ಜಿ ಭಕ್ರಿ, ಬೆಣ್ಣೆ. ಈಗ ನೋಡಿರಿ, ಫಸ್ಟ್ ಚಟ್ನಿ ಯಾವ ರೀತಿ ಮಾಡೋದು ಅಂದರೆ ಕಡಲೆ ಚಟ್ನಿ ಮಾಡ್ಲಿಕ್ಕತ್ತೇನೆ. ನೀವೆಲ್ಲ ಇವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಿಡ್ರಿ, ಒಂದು ಬಿಟ್ಟು ಎರಡು ಸಲ. ಆಮೇಲೆ ನಾನು ಏನು ಮಾಡಿದೆ, ಹಿಂದಿನ ದಿವಸ ಇದನ್ನು ತಯಾರಿ ಮಾಡಿ ಇಟ್ಕೊಂಡೆ ಕೆಲವೊಂದು, ಆಮೇಲೆ ಇವತ್ತಿನ ದಿವಸ ಕೆಲವೊಂದು ಅಡುಗೆಗಳನ್ನು ಮಾಡಿದ್ದೇನೆ. ಈಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವ್ರಿಗೇನಾಗ್ತದೆ, ಒಂದೇ ದಿವಸ ಎಲ್ಲ ಅಡುಗೆ ಮಾಡಂದ್ರೆ ಕಷ್ಟ ಆಗ್ತದಲ್ಲ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋ ಮಾಡಿ ಹಾಕ್ಲಿಕ್ಕತ್ತೇನೆ. ಈಗ ನೋಡಿರಿ, ನಾನು ಯಾವಾಗಲೂ ಅಡುಗೆ ಶುರು ಮಾಡೋ ಮುಂದೆ ಒಂದಿಷ್ಟು ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿರ್ತೇನೆ. ಈಗ ನೀವು ನೋಡಿರ್ಬೋದು ನನ್ನ ವೀಡಿಯೋದಾಗ. ಆ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿದೆ, ಹಸಿ ಶುಂಠಿ, ಕರಿಬೇವು ಹಾಕಿದೆ, ಮತ್ತು ಕಡಲೆ ಹಾಕಿದೆ, ಹಸಿ ಮೆಣಸಿನ್ಕಾಯಿ ಹಾಕಿದೆ, ಎಳ್ಳು ಹಾಕಿದೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ತೀನಿ. 2-3 ಮುಷ್ಟಿ ಕಡಲೆಬೇಳೆ ಹಾಕಿದ್ದೀನಿ ನಾನು. ಹಿಂಗೆ ಹಾಕ್ಲಿಕ್ಕತ್ತೇನೆ, ಇದೇ ಒಗ್ಗರಣೆ ಒಳಗೆ ಹಾಕ್ಲಿಕ್ಕತ್ತೇನೆ. ಇನ್ನೂ ನೀರು ಮುಟ್ಸಿಲ್ಲ ನಾ ಇದಕ್ಕೆ. ಎಣ್ಣೆ ಒಳಗೆ ಅವು ತಾಳ್ದಂಗೆ ಆಗಬೇಕು ಕಡ್ಲಿ. ಕಲರ್ ಅಷ್ಟೇ ಹಳದಿ ಆಗ್ಯಾವ, ಆದರೆ ಎಳೆ ಇದ್ದವು ಕಡ್ಲಿ ಗಿಡದ ಕಡ್ಲಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಹಸಿ ಕಡ್ಲಿ, ಈಗ ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕೇನಿ. ಈಗ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಹೀಗೆ ಹಸಿ ಕೊಬ್ಬರಿ ಹಾಕ್ಲಿಕ್ಕತ್ತೇನೆ. ಯಾಕಂದ್ರೆ ಈ ಚಟ್ನಿ 3-4 ದಿವಸ ಉಳಿಬೇಕು ನಮಗೆ ಅಂತಂದ್ರೆ ಕೊಬ್ಬರಿ ಕೂಡ ನಾವು ಎಣ್ಣೆ ಒಳಗೆ ತಾಳಿಸ್ಕೋಬೇಕು, ಅಂದಾಗ ನಿಮಗೂ ಚಲೋ ಉಳಿತದೆ. ನೀವು ಮೇಲೆ ಹಾಕಿ ರುಬ್ಬಿದ್ರೆ ಭಾಳ ದಿವಸ ಉಳಿಯೋಂಗಿಲ್ಲ, ಒಂದೇ ದಿವಸಕ್ಕೆ ನೀವು ಖಾಲಿ ಮಾಡಬೇಕಾಗ್ತದೆ ಆ ಚಟ್ನಿನ. ಈಗ ನೋಡಿರಿ, ಚೆನ್ನಾಗಿ ಈ ರೀತಿ ಕೈ ಆಡಿಸ್ಲಿಕ್ಕತ್ತೀನಿ. ಒಂದು 2 ನಿಮಿಷ ಆದಮೇಲೆ ತಾಳಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಮತ್ತು ಒಂದು ಸ್ವಲ್ಪ ತಾಳಿಸಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇಡ್ತೀನಿ. ಇದೇ ಟೈಮಿಗೆ ನೀವು ಉಪ್ಪು ಕೂಡ ಹಾಕ್ಬೋದು. ಈಗ ನೋಡಿರಿ, ನೆಕ್ಸ್ಟ್ ರೆಡಿ ಮಾಡ್ಕೊಳಕತ್ತೀನಿ. ಗಜ್ಜರಿ ಹೆರಿದು ರೆಡಿ ಮಾಡಿ ಇಟ್ಕೊಂಡು, ಅದಕ್ಕೆ ಹಸಿ ಕೊಬ್ಬರಿ, ಕೊತ್ತಂಬರಿ, ಒಂದು ಸ್ವಲ್ಪ ನಿಂಬೆಹಣ್ಣು, ಆಮೇಲೆ ಹಸಿ ಮೆಣಸಿನ್ಕಾಯಿ ಪುಟಾಣಿದು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಲಿಕ್ಕತ್ತೇನೆ. ಈಗ ಇದನ್ನು ರೆಡಿ ಮಾಡಿ ನಾನು ಕಲಿಸ್ಲಿಕ್ಕೆ ಹೋಗೋಂಗಿಲ್ಲ, ಇದನ್ನು ಒಂದು ಡಬ್ಬಿ ಒಳಗೆ ಹಾಕಿ ಇಡ್ತೇನೆ. ಯಾಕಂದರೆ ಇದು ನಮಗೆ ನಾಳೆಗೆ ಬೇಕು. ಈ ರೀತಿ ಮಾಡಿಕೊಂಡು ನಾವು ಫ್ರಿಜ್ನಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ಹಿಂದಿನ ದಿವಸ, ಮರುದಿವಸ ನಮಗೆ ಕೋಸಂಬರಿ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇದಕ್ಕೆ ಬಾಳಕ ಕೂಡ ಹಾಕಿ ರೆಡಿ ಇಟ್ಟೆ. ಬಾಳಕ ಅಂದ್ರೆ ಉಪ್ಪಚ್ಚಿ ಮೆಣಸಿನ್ಕಾಯಿ. ಒಗ್ಗರಣೆ ಕೂಡ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ. ನೋಡಿರಿ, ಒಂದು ಸ್ವಲ್ಪ ಜಾಸ್ತಿ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಎಲ್ಲ ಐಟಮ್ಗೂ ಹಾಕ್ಬೋದು. ಈ ರೀತಿ ನಾವು ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಮರುದಿವಸ ನಮ್ಗೆ ಅಡುಗೆ ಮಾಡೋದು ಹೆವಿನೂ ಅನ್ಸಂಗಿಲ್ಲ, ಮತ್ತು ವೆರೈಟಿ ಕೂಡ ಆಗಿರ್ತದೆ. ನಾ ಇಷ್ಟೆಲ್ಲ ರೆಡಿ ಮಾಡೋ ತನಕ ಇದು ತಾಳಿಸ್ಲಿಕ್ಕತ್ತೇನೆ. ಬೆಂದಿತ್ತಿದು ನಾನು ಉಪ್ಪು ಅವಾಗ ಹಾಕಿರಲಿಲ್ಲ ಅಂಥೇಳಿ ಈಗ ಹಾಕ್ಲಿಕ್ಕತ್ತೀನಿ. ಅರಿಶಿನ ಪುಡಿ ಕೂಡ ಹಾಕಬೇಕು, ಅದನ್ನು ಕೂಡ ನಾನು ಆಮೇಲೆ ಹಾಕಿದೆ. ಅದನ್ನು ಕೂಡ ಈಗ ಇದರಲ್ಲೇ ಹಾಕಿಬಿಡ್ರಿ, ಕಲರ್ ಚೆನ್ನಾಗಿ ಬರ್ತದೆ ಚಟ್ನಿದು. ಆಮೇಲೆ ನೀವು ಒಂದಿಷ್ಟು ಐಟಮ್ಸ್ ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರಿಜ್ನಲ್ಲಿ ತೆಗೆದಿಟ್ಬಿಟ್ರೆ ನೆಕ್ಸ್ಟ್ ಡೇ ಅದನ್ನು ಹೊರಗೆ ತೆಗೆದು ಒಂದು 2 ತಾಸು ಮುಂಚೆ ಹೊರಗೆ ತೆಗೆದಿಟ್ರೆ ನಿಮಗೆ ನಾರ್ಮಲ್ ಟೆಂಪ್ರೇಚರ್ ಬರ್ತದಲ್ಲ, ಆವಾಗ ನೀವು ಪ್ರೊಸೀಜರ್ ಮುಂದುವರಿಸ್ಬೋದು ಅದನ್ನು. ಈಗ ನೋಡಿರಿ, ಬದ್ನಿಕಾಯಿ ಕೂಡ ಸುಟ್ಟೆ ರೆಡಿ ಮಾಡಿ ಇಟ್ಕೊಂಡೇನಿ. ಅದನ್ನು ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡಿ ರೆಡಿ ಇಟ್ಕೊಂಡೇನಿ. ಇದಕ್ಕೆ ಒಗ್ಗರಣೆ ಹಾಕಿದೆ. ಇವಾಗ ಇದಕ್ಕೂ ಕೂಡ ಬಾಳ್ಕಾನ ಸಣ್ಣಗೆ ಮುರಿದು ಹಾಕ್ಲಿಕ್ಕತ್ತೇನೆ. ಹಸಿ ಕೊಬ್ಬರಿ ಕೂಡ ಹಾಕಿ ರೆಡಿ ಇಟ್ಕೊಂಡ್ಬಿಡೋದು. ಕೊತ್ತಂಬರಿ, ಹಸಿ ಕೊಬ್ಬರಿ, ಇಂಗು ಇವೆಲ್ಲ ಇತ್ತಂದ್ರೆ ಅಡುಗೆ ರುಚಿ ಆಗ್ತದೆ. ಉಪ್ಪು ಕೂಡ ಹಾಕ್ಲಿಕ್ಕತ್ತೇನೆ. ಈಗ ಇದನ್ನು ಕೂಡ ಒಂದು ಡಬ್ಬಿ ಒಳಗೆ ಹಾಕಿ ರೆಡಿ ಇಟ್ಕೋತೇನೆ. ಮೊಸರು ಇವಾಗಲೇ ಹಾಕೋಂಗಿಲ್ಲ, ನಾಳೆನೇ ಹಾಕೋಣಂತ, ಅಂದರೆ ನೆಕ್ಸ್ಟ್ ಡೇ ಮೊಸರು ಹಾಕಿ ಇದನ್ನು ಕಲಸೋಣಂತ. ಈ ರೀತಿ ಒಂದೊಂದೇ ಐಟಮ್ ರೆಡಿ ಮಾಡಿ ನೀಟಾಗಿ ಒಂದು ಡಬ್ಬಿ ಒಳಗೆ ಹಾಕಿ ನಾವು ಫ್ರಿಜ್ ಒಳಗೆ ಮುಚ್ಚಿಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು 1-2 ತಾಸು ಮುಂಚೆ ತೆಗೆದಿಟ್ಟು ಮುಂದೆ ನಾವು ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ಅದನ್ನು ನಾವು ಮುಂದುವರಿಸ್ಬೋದು. ಅದನ್ನು ಏನು ಪ್ರೊಸೀಜರ್ ಮಾಡೋದಿರ್ತದೆ ಅದನ್ನು. ಈಗ ನೆಕ್ಸ್ಟ್ ಏನು ಮಾಡಿದೆ, ಒಗ್ಗರಣೆ ಒಂದು ಸ್ವಲ್ಪ ಹಾಕಿದೆ, ಅವರೆಕಾಳು ಹಾಕಿ ಎಣ್ಣೆ ಒಳಗೆ ತಾಳ್ಬೇಕು ಅವರೆಕಾಯಿ, ಆವಾಗ ರುಚಿ ಬರ್ತದೆ ಅದು. ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕೀನಿ, ಕೊತ್ತಂಬರಿ ಹಾಕಿದೆ.
ಇವೆಲ್ಲ ಅಡುಗೆ ನಾವು ಭೋಗಿ ದಿವಸ ಮಾಡ್ತೀವಿ. ಈಗ ನೋಡಿರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿ ಇದು ಚೆನ್ನಾಗಿ ಕುದೀಲಿ ಅಂತ ಹೇಳಿ ಬಿಟ್ಟಿನಿ. ನೀರು ಪೂರ ಅಟ್ಟಿಸ್ತದ. ಆಮೇಲೆ ನೋಡಿರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಯ್ತು. ಅಂದರೆ ಇದು ಅರ್ಧ ಬೆಂದದ, ಪೂರ ಬೆಂದಿಲ್ಲ, ಅರ್ಧ ಬೆಂದದ ಇದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಬೆಲ್ಲ, ಮಸಾಲೆ ಪುಡಿ ಹಾಕ್ಲಿಕತ್ತೀನಿ. ನೀವು ನನ್ನ ಮಸಾಲೆ ಪುಡಿ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿರಿ, ನೀವು ಗೊತ್ತಾಗ್ತದೆ ನಾನು ಯಾವ ರೀತಿ ಮಾಡೀನಿ ಅಂತ. ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕೇನಿ. ಈಗ ಹುಣಸೆ ಹಣ್ಣಿನ ರಸ ಹಾಕ್ಲಿಕತ್ತೀನಿ. ನಾವು ಒಂದು ಐಟಮ್ ಒಳಗೂ ಕೂಡ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ. ಯಾಕಂದ್ರೆ ಹಬ್ಬದಾಗ ನಾವು ಈ ರೀತಿ ಅಡುಗೆಗಳನ್ನು ಮಾಡಿದಾಗ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇನ್ನೂ ಹಾಕಂಗಿಲ್ಲ. ನೋಡಿರಿ ಯಾವ ರೀತಿ ಕಲರ್ ಬಂದದಂತ, ಎಷ್ಟು ಚಂದ ಕಲರ್ ಬಂದದ. ಇದು ಖಾರ ಏನಾಗಿಲ್ಲ, ಕಲರ್ ಚೆನ್ನಾಗದ ಖಾರ ಪುಡಿದು. ಈಗ ಇದು ರೆಡಿ ಆಯಿತು. ಇದನ್ನು ಕೂಡ ಒಂದು ಪಾತ್ರೆಗೆ ತಕ್ಕೊಂಬಿಡ್ತೀನಿ. ನೋಡಿರಿ ಎಲ್ಲ ಐಟಮ್ ರೆಡಿ ಆಯಿತು. ಕಾಳು ಪಲ್ಯ ರೆಡಿ ಆಯಿತು, ಬದ್ನೆಕಾಯಿ ಭರ್ತದ ರೆಡಿ ಆಯಿತು, ಕೋಸಂಬರಿ ರೆಡಿ ಆಯಿತು, ಚಟ್ನಿದು ತಾಳಿಸಿಟ್ಟೀನಿ, ನಾನು ಮಿಕ್ಸಿಗೆ ಹಾಕಿಲ್ಲ, ಅದನ್ನು ನೆಕ್ಸ್ಟ್ ಡೇನೇ ಮಿಕ್ಸಿಗೆ ಹಾಕ್ತೀನಿ. ಒಗ್ಗರಣೆ ಕೂಡ ರೆಡಿ ಆಯಿತು. ಈಗ ನಾನು ನಿಮಗೆ ಸಜ್ಜಿ ಯಾವ ರೀತಿ ಇರ್ತದೆ ಅಂಥೇಳಿ ತೋರಿಸ್ಲಿಕತ್ತೀನಿ. ಈಗ ಕೆಲವೊಬ್ಬರಿಗೆ ಸಜ್ಜಿ ಅಂದರೆ ಹೆಂಗಿರ್ತದೋ ಗೊತ್ತಿರಂಗಿಲ್ಲ. ಸೊ ಅದಕ್ಕೆ ನಾನು ಸಜ್ಜಿ ತೊಗೊಂಡು ಬಂದಮೇಲೆ ಆರಿಸ್ಲಿಕತ್ತಿದ್ದೆ, ನೆನಪಾಯಿತು. ಅದನ್ನು ಒಂದು ಸ್ವಲ್ಪ ತೋರಿಸೋಣ ಅಂಥೇಳಿ. ನೋಡಿರಿ ಯಾವ ರೀತಿ ಇರ್ತದೆ ಸಜ್ಜಿ ಅಂತ. ಈಗ ಸಜ್ಜಿ ಗಿರಣಿಗೆ ಕೊಡೋ ಮುಂದೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆ ಸಮೇತ ನಾನು ಗಿರಣಿಗೆ ಕೊಟ್ಟಿದ್ದೆ ಹಿಟ್ಟು ಹಾಕಿಸ್ಲಿಕ್ಕೆ. ಅಂದರೆ ಕಟ್ಟಿ ಭಕ್ರಿ ಮಾಡಿದರೆ ಚೆನ್ನಾಗಿರ್ತದೆ, ಟೇಸ್ಟು ಚೆನ್ನಾಗಿ ಬರ್ತದೆ. ಆಮೇಲೆ ಅದು ಕಟ್ಟಿಯಾಗಿ ಕುರುಮಾಗಿ ಚೆನ್ನಾಗಾಗ್ತದೆ. ಈಗ ನೋಡಿರಿ ಹೆಸರು ಹಾಕ್ಕೊಳಿಗತ್ತೇನಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ ಅದ್ರದ್ದು ಅಂತ. ಆಮೇಲೆ ಇನ್ನೊಂದು ನಾನು ನಿಮಗೆ ಆ ಪಲ್ಯ ನಿನ್ನೆ ಮಾಡಿ ಇಟ್ಕೊಂಡಿದ್ದೆ, ಇದು ಇವತ್ತಿನ ದಿವಸದ್ದು ಪಲ್ಯ ನಿನ್ನೆ ಮಾಡಿ ಇಟ್ಟಿದ್ದಿತ್ತಲ್ಲ, ಅದನ್ನು ಹೊರಗೆ ತೆಗೆದಿಟ್ಟಿದ್ದೆ ಒಂದು ತಾಸು ಮುಂಚೆ. ಅದನ್ನು ಕುಕ್ಕರ್ ಒಳಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿದ್ದೆ, ಒಂದು ಗ್ಲಾಸ್ ನೀರು ಹಾಕಿ ಅದ್ರ ಮೇಲೆ ಒಂದು ಪಾತ್ರೆ ಒಳಗೆ ಹೆಸರು ಬೇಳೆ ಹುರಿದು ಅದನ್ನು ಕೂಡ ಬೇಯಿಸ್ಕೊಂಡು, ಎರಡೂ ಕೂಡಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಪಲ್ಯ ರೆಡಿ ಆಯ್ತಿದ್ದು. ನಿನ್ನೆ ನಾವು ಮಾಡಿಟ್ಕೊಂಡಿದ್ವಿ, ಆದರೆ ಅದನ್ನು ಚೆನ್ನಾಗಿ ಕುಕ್ಕರ್ನಾಗ ಬೇಯಿಸಲಿಲ್ಲ ಅಂದ್ರೆ ಕಾಳಲ್ಲ, ಅದು ಲಘು ಬೇಯಂಗಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾನು ಅದನ್ನು ಬೇಯಿಸ್ಕೊಳಿಗತ್ತೇನೆ. ಈಗ ನಮ್ಗೆ ಫ್ರೆಶ್ ಪಲ್ಯ ರೆಡಿ ಆಯಿತು. ಹಿಂದಿನ ದಿವಸ ನಾವು ಈ ರೀತಿ ಎಲ್ಲ ಸ್ವಲ್ಪ ಅನುಕೂಲಗಳನ್ನು ಮಾಡಿಟ್ಕೊಂಡ್ರೆ ಸುಲಭ ಆಗ್ತದೆ ನಮ್ಗೆ. ಇವಾಗ ನೋಡಿರಿ ಅನ್ನನೂ ಹಾಗೆ ಮಾಡ್ತಿದ್ದೀನಿ ಒಂದು ಗುಂಡಿ ಒಳಗೆ. ಈಗೇನು ಹೆಸರು ಬೇಳೆ ಕುದಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಆ ಕುಕ್ಕರಿಗೆ ತಕ್ಕೊಂಡೇನಿ. ಇಲ್ಲಿ ಫಸ್ಟ್ ನಾವು ಒಗ್ಗರಣೆ ಮಾಡ್ಕೊತಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟೆ ಒಂದು ಪ್ಯಾನ್ ಒಳಗೆ. ಅದರೊಳಗೆ ಸಾಸಿವೆ ಹಾಕಿದೆ, ಕರಿಬೇವು ಹಾಕಿದೆ, ಮೆಣಸಿನ ಪುಡಿ ಹಾಕಿದೆ ಒಂದು ಅರ್ಧ ಚಮಚದಷ್ಟು, ಒಂದು 4ರಿಂದ 5 ಲವಂಗ ಹಾಕ್ತಿದ್ದೇನೆ, ಜೀರಿಗೆ ಪುಡಿ ಹಾಕ್ಲಿಕತ್ತೀನಿ. 2 ಚಮಚದ ಮೇಲೆ ಜೀರಿಗೆ ಪುಡಿ ಹಾಕಿದ್ದೀನಿ. ಈಗ ಒಂದು ಚಮಚ ಹಾಕಿದೆ, ಆಮೇಲೆ ಕುದಿಯೋ ಮುಂದೆ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಜೀರಿಗೆ ಪುಡಿ ನಾನು. ಅರಿಶಿನ ಪುಡಿ ಹಾಕಿದೆ, ಇಂಗು ಹಾಕಿದೆ. ಇಂಗು ಎಲ್ಲ ಅಡುಗೆಗೂ ಹಾಕಲೇಬೇಕು, ಅಂದಾಗ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಈಗೇನು ಕುಕ್ಕರ್ ಒಳಗೆ ಅದು ಬೇಳೆ ತಗೊಂಡಿದ್ದಲ್ಲ ಅದನ್ನು ಘಟಿಸೋದು ಅಂತಾರೆ, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋದು ಅದನ್ನು. ಅದರ ಒಳಗೆ ಒಂದು ಮುಷ್ಟಿಯಷ್ಟು ಕಡಲೆ ಹಾಕಿದೆ. ಭೋಗಿ ಅಡುಗೆ ಮಾಡೋ ಮುಂದೆ ನಾವು ಹಸಿ ಕಡಲೆ ಹಾಕಿ ಅಡುಗೆ ಮಾಡ್ತೀವಿ, ಅದೇ ದೊಡ್ಡ ಸಂಭ್ರಮ. ಇವಾಗ ನೋಡಿರಿ ಈಗೇನು ನಾವು ಎಣ್ಣೆ ಒಳಗೆಲ್ಲ ಕರೆದಿಟ್ಕೊಂಡಿದ್ದೇನಲ್ಲ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ ಕೂಡಲೇ ಆರಿಸ್ಬಿಡ್ಬೇಕು ಗ್ಯಾಸ್. ಆಮೇಲೆ ನೀವು ಉಳಿದಿದ್ದು ಮಸಾಲೆ ಹಾಕಿರಿ, ಇಲ್ಲಾಂದ್ರೆ ಹೊತ್ತದದು. ಈಗ ಅದೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಆಮೇಲೆ ನೀರು ಹಾಕಿದೆ. ನಾನು ತಣ್ಣೀರು ಹಾಕಲಿಲ್ಲ, ಬಿಸಿನೀರು ಹಾಕಿದೆ. ಹಾಕಿ 1-2 ನಿಮಿಷ ಕುದಿಸಿದೆ. ಯಾಕಂದ್ರೆ ತಣ್ಣೀರು ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಾಗಂಗಿಲ್ಲ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬಂದುಬಿಡ್ತದೆ. ಅದಕ್ಕೆ ನೀರು ಕಾಸಿ ರೆಡಿ ಇಟ್ಕೊಂಡಿರಬೇಕು. ಬಿಸಿನೀರು ಹಾಕಿದೆ ಬೇಕಂದ್ಕೊಳ್ಳೆ ಒಂದು ಸ್ವಲ್ಪ. ಈಗ ಅನ್ನ ಏನು ಮಾಡಿ ಇಟ್ಕೊಂಡೇನಲ್ಲ ಅದನ್ನು ಹಾಕಿ ಕೈ ಆಡಿಸ್ತಿದ್ದೀನಿ. ಚೆನ್ನಾಗಿ ಕೈ ಆಡಿಸ್ಬಿಡ್ಬೇಕು. ಒಂದು ಸ್ವಲ್ಪ ಅನ್ನ ಮೆತ್ತಗಿರಬೇಕು, ಅಂದಾಗ ನಿಮ್ಗೆ ಹುಗ್ಗಿ ಚೆನ್ನಾಗಿ ಬರ್ತದೆ. ಉದುರು ಅನ್ನ ಆತಂದ್ರೆ ರುಚಿ ಆಗಲ್ಲ. ಈಗ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಲಿಕತ್ತೀನಿ, ಕೊತ್ತಂಬರಿ. ಇವಾಗ ನೀವು ಟೇಸ್ಟ್ ಒಂದು ಸ್ವಲ್ಪ ನೀವು ನೋಡ್ಕೋಬೋದು, ನಿಮ್ಗೆ ಕಲರ್ ಮೇಲೆ ಗೊತ್ತಾಗ್ತಿತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಜೀರಿಗೆ ಮೆಣಸು ಏನಾದರೂ ಹಾಕ್ಬೋದು. ಆದರೆ ಒಗ್ಗರಣೆ ಒಳಗೆ ಹಾಕಿದ್ದೇನಿರ್ತದಲ್ಲ ಟೇಸ್ಟು ಅದು ಸೂಪರ್ ಆಗ್ತದೆ, ಅದಕ್ಕೆ ಮಾಡೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಅದೇ ಒಗ್ಗರಣೆ ಒಂದು ಅರ್ಧ ಇಟ್ಕೊಂಡಿದ್ದೆ, ಅದನ್ನೇನು ಮಾಡಿದೆ ನಾನು ಇವಾಗ ಗೊಜ್ಜು ಮಾಡ್ತಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಲಿಕತ್ತೇನೆ. ಮೊದಲು ಒಂದು ಪಾತ್ರೆಗೆ ಒಗ್ಗರಣೆ ಹಾಕಿದೆ, ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿದೆ, ಹಸಿ ಕೊಬ್ಬರಿ, ಕೊತ್ತಂಬರಿ, ಉಪ್ಪು, ಕರಿಬೇವು ಇಷ್ಟು ಹಾಕಿ ಫಸ್ಟು ಕುದಿಸ್ಕೊಂಬಿಡೋದು. ಇದನ್ನು ಕರಿಬೇವು ಒಂದು ಸ್ವಲ್ಪ ಮುರಿದು ಹಾಕ್ಲಿಕತ್ತೇನೆ.
ಈಗ ನಮ್ಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಬೇಕು. ಬೆಲ್ಲ ಹಾಕ್ತಿದ್ದೀನಿ, ಸಮ ಪ್ರಮಾಣ ಎಷ್ಟು ಬೆಲ್ಲ ಹಾಕ್ತಿರೋ ಅಷ್ಟು ಹುಣಸೆಹಣ್ಣಿನ ರಸ ಹಾಕಬೇಕು. ಇದು ಪೌಡರ್ ಏನಂದರೆ ಶೇಂಗಾ ಮತ್ತು ಎಳ್ಳು ಹುರಿದಿದ್ದು ಪೌಡರ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕ್ಲಿಕತ್ತೇನೆ. ಈಗ ನೋಡಿರಿ ನಾನು ನಿಮಗೆ ಹುಗ್ಗಿ ತೋರಿಸ್ಲಿಕತ್ತೀನಿ ಹೆಂಗಾಗ್ಯದ ಅಂತ. ಕುದ್ದ ಮೇಲೆ ಹುಗ್ಗಿ ನೋಡಿರಿ ಪರ್ಫೆಕ್ಟ್ ಆಗ್ಯದ. ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ಆರಿದ ಮೇಲೆ ಕೂಡ ಒಂದು ಸ್ವಲ್ಪ ಮೆತ್ತಗೆ ಇರ್ತದೆ, ಇಲ್ಲ ಅಂತಂದ್ರೆ ಉದುರಾದ್ರೆ ಹುಗ್ಗಿ ಚೆನ್ನಾಗಾಗಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಖಾರ ಪುಡಿ ಹಾಕಿದೆ ಒಂದು ಸ್ವಲ್ಪ. ಈಗ ಚೆನ್ನಾಗಿ ಒಂದು 2-3 ನಿಮಿಷ ಕುದಿಲಿಕ್ಕೆ ಬಿಟ್ಟೆ, ಅದನ್ನು ರೆಡಿ ಆಯ್ತದು. ಈಗ ನೆಕ್ಸ್ಟು ಭಕ್ರಿ ಮಾಡೋಣಂತ. ಹೆಸರು ಹಾಕಿ ಮಾಡಿ ರೆಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ನಿಮ್ಗೆ ಇದು ಯಾವುದೇ ಐಟಮ್ ನಾನು ತೋರಿಸಿದ್ದೀನಲ್ಲ ಡೀಟೇಲ್ ಆಗಿ ಬೇಕಂದ್ರೆ ನೀವು ನನಗೆ ಕಮೆಂಟ್ ಒಳಗೆ ಬರೀರಿ, ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು 3 ಥರದ ಚಟ್ನಿ ಪುಡಿ ಮಾಡಿದೆ, 2-3 ಥರದ ಚಟ್ನಿ ಹಾಕಿದೆ. ಆಮೇಲೆ ನೋಡಿದ್ರಲ್ಲ ನಾನು ತಾಟ್ ಒಳಗೆ ಒಂದು ಪ್ಲೇಟ್ ಒಳಗೆ ಯಾವ್ಯಾವ ರೀತಿ ಬಡಿಸಿದ್ದೆ ಅಂಥೇಳಿ. ಅದರೊಳಗೆ ನಿಮ್ಗೆ ಯಾವುದಾದ್ರೂ ಡಿಶ್ ಮಾಡೋದು ಗೊತ್ತಾಗಲಿಲ್ಲ ಅಂದ್ರೆ, ಅಡುಗೆ ಮಾಡೋದು ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಬರೀರಿ, ನಾನು ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ. ಈಗ ನೋಡಿರಿ ಸಜ್ಜಿ ಭಕ್ರಿ ಮಾಡ್ಲಿಕತ್ತೀನಿ. ಅದನ್ನು ಫುಲ್ಲು ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ, ಯಾಕಂದ್ರೆ ನಿಮಗೆ ಬೇಕಂದ್ರೆ ಕಮೆಂಟ್ನಲ್ಲಿ ಬರೀರಿ, ನಮಗೆ ಡೀಟೇಲಾಗಿ ಯಾವ ರೀತಿ ಮಾಡೋದು ಅಂತೇಳಿ ಸಜ್ಜಿ ಭಕ್ರಿ ತೋರಿಸ್ತೀನಿ. ಇಷ್ಟು ವಿಡಿಯೋ ಮಾಡೋದ್ರಲ್ಲೇ ನನಗೆ 13 ನಿಮಿಷದ ಮೇಲೆ ಆಯಿತು. ಭಾಳ ಹೊತ್ತಾಯ್ತಂದ್ರೆ ನಿಮಗೂ ನೋಡೋಕ್ಕೆ ಬೇಜಾರಾಗ್ತದೆ, ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಒಳಗೆ ನಿಮಗೆ ತೋರಿಸ್ಲಿಕತ್ತೇನೆ ಯಾವ ರೀತಿ ಮಾಡಿದ್ದೀನಿ ಅಂತ. ಈಗ ನೋಡಿರಿ ಕಟಿ ಮಾಡಬೇಕಂದ್ರೆ ಬಾಜುಕ್ಕೆ ಇನ್ನೊಂದು ಹಂಚು ಇಟ್ಕೋಬೇಕು, ಅದ್ರ ಮೇಲೆ ಸಣ್ಣ ಉರಿ ಒಳಗೆ ಇರಬೇಕು ಹಂಚು. ಅದ್ರ ಮೇಲೆ ಬೆಂದಿದ್ದ ಭಕ್ರಿನ ಹಾಕಿ ಈ ರೀತಿ ಒತ್ತುತ್ತಾ ಇದ್ರೆ ಕಟ್ಟಿಗಿದ್ದು ಒಂದು ಒತ್ತುದು ಸಿಗ್ತದಲ್ಲ, ಅದರಲ್ಲೇ ಒತ್ತಿದ್ರೆ ಏನಾಗ್ತದೆ ನಿಮ್ಗೆ ಕಟಿಯಾಗಿ ಭಕ್ರಿ ಸಿಗ್ತದೆ. ಇದೇ ರೀತಿ ನಾನು ಎಲ್ಲ ಭಕ್ರಿ ಮಾಡೇನಿ. ಒಂದು ಅರ್ಧ ಲಟ್ಟಿಸ್ಕೋತೀನಿ, ಆಮೇಲೆ ಒಂದು ಸ್ವಲ್ಪ ಬಡಿತೀನಿ. ಅವಾಗ ಏನಾಗ್ತದೆ ಬಡ್ದಂಗೆ ಅನ್ನಿಸ್ತದೆ ಭಕ್ರಿ ಎಲ್ಲ. ನೋಡಿರಿ ನಾನು ಯಾವ ರೀತಿ ಒತ್ತಿ ಮಾಡ್ತಾಯಿದ್ದೀನಿ ಅಂತ. ಹಿಂಗೆ ಮಾಡಿದರೆ ಏನಾಗ್ತದೆ ಒಳಗಿನ ತನಕ ಬೇಯ್ತದೆ ಭಕ್ರಿ. ಆಮೇಲೆ ಎಳ್ಳು ಹಚ್ಚಿ ಮಾಡಿದ್ದೀನಿ, ನಾನು ಬಿಳಿ ಎಳ್ಳು ಹಚ್ಚಿ ಮಾಡಿದ್ದೀನಿ. ನಮ್ಮ ಮನೆ ಒಳಗೆ ಕರಿ ಎಳ್ಳು ನಾವು ಹಚ್ಚಂಗಿಲ್ಲ, ಬಿಳಿ ಎಳ್ಳು ಹಚ್ಚಿ ನಾವು ಭಕ್ರಿ ಮಾಡೋದು. ಇವೆಲ್ಲ ಭಕ್ರಿ ಆಗೋ ತನಕ 1-1.5 ತಾಸು ಆಯಿತು. ಅದಕ್ಕೆ ನಾನು ಹಿಂದಿನ ದಿವಸ ಒಂದಿಷ್ಟು ತಯಾರಿಗಳನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿರಿ ಯಾವ ರೀತಿ ಕಟಿ ಆಗ್ಯದ ಅಂಥೇಳಿ ನಿಮಗೆ ತೋರಿಸಿದೆ. ನೋಡಿರಿ ಸೂಪರ್ ಆಗಿರುವಂಥ ಭಕ್ರಿನ ಈ ರೀತಿ ಇಟ್ಬಿಟ್ಟಿದ್ದೀನಿ. ಗಾಳಿಗೆ ಒಂದು ಸ್ವಲ್ಪ ಇಟ್ಟರೆ ಇನ್ನೂ ಕಟಿಯಾಗಿ ಚೆನ್ನಾಗಿ ಬರ್ತದೆ ಅಂಥೇಳಿ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಗೆ ಯಾವುದಾದ್ರೂ ಐಟಮ್ ಇದರಲ್ಲಿ ಕಲಿಯೋದಿತ್ತಂದರೆ ಅಥವಾ ತಿಳಿಲಿಲ್ಲ ಅಂದರೆ ಕಮೆಂಟ್ನಲ್ಲಿ ಕೇಳಿ ನಾನು ಹೇಳ್ತೀನಿ. ನೋಡಿರಿ ಸಲಾಡ್ ಕೂಡ ಇಟ್ಟಿದ್ದೀನಿ. ಒಂದ್ರೊಳಗೂ ಕೂಡ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ನಾನು ಹಾಕಿಲ್ಲ, ಯಾಕಂದರೆ ಹಬ್ಬದಲ್ಲಿ ನಾವು ಹಾಕಲ್ಲ. ನೋಡಿರಿ ಬೆಣ್ಣೆ ಕೂಡ ಹಾಕಿದ್ದೀನಿ. ಸಜ್ಜಿ ಭಕ್ರಿಗೆ ಬೆಣ್ಣೆ ಇಲ್ಲ ಅಂತಂದರೆ ಕಂಪ್ಲೀಟ್ ಆಗಲ್ಲ ಅದು ಊಟ. ನಾವು ಭೋಗಿ ದಿವಸ ಈ ಅಡುಗೆ ಮಾಡ್ತೀವಿ, ಸಂಕ್ರಮಣದ ದಿವಸ ಹೋಳಿಗೆ ಮಾಡಿಕೊಂಡು ಸಂಭ್ರಮಿಸ್ತೇವೆ. ನಿಮಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಹೇಳ್ತಾ, ನೋಡಿರಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಬರೀರಿ, ನನಗೆ ಖುಷಿ ಆಗ್ತದೆ ಕಷ್ಟಪಟ್ಟಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.